ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಹೌದು, ಈ ಅಪ್ಲಿಕೇಶನಲ್ಲಿ ನಾನು ಮೊದಲೇದಾಗಿ ನಿಮಗೆ ಪೇಮೆಂಟ್ ಪ್ರೂಫನ್ನು ತೋರಿಸ್ಕೊಡ್ತೀನಿ. ಕೇಸಲ್ಲಿ ಚೆಕ್ ಮಾಡ್ಬೋದು, ನಾನು ಎಷ್ಟು ಪೇಮೆಂಟ್ ತಗೊಂಡಿದ್ದೀನಿ ನೋಡ್ಬೋದು, ಯಾವ ಡೇಟಿಗೆ ವೆರಿಫೈ ಕೂಡ ನೀವು ಚೆಕ್ ಮಾಡ್ಬೋದು, ಯಾವ ಡೇಟಿಗೆ ಬಂದಿದೆ ಅಂತ. ಅದೇ ರೀತಿ ನೋಡ್ಬೋದು, ಎಲ್ಲ ಕೂಡ ಸಕ್ಸಸ್ ಅಂತ ನೋಡ್ಬೋದು. ಇಲ್ಲಿ 25 ರೂಪಾಯಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 20 ರೂಪಾಯಿ ತಗೊಂಡಿದ್ದೀನಿ. ಡೇಟ್ ಕೂಡ ಚೆಕ್ ಮಾಡ್ಕೋಬೋದು. ಇದರಲ್ಲಿ ನೋಡ್ಬೋದು, ಸೊ ನಾನು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತೀನಿ. ಇವಾಗ ನೋಡ್ಬೋದು, ನಾನು ಇಲ್ಲಿ 100 ರೂಪಾಯಿ ಕೂಡ ತಗೊಂಡಿದ್ದೀನಿ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಚೆಕ್ ಮಾಡ್ಬೋದು, ಡೇಟ್ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಸಕ್ಸಸ್ ಅಂತ ಬಂದಿದೆ. ತುಂಬ ಪೇಮೆಂಟನ್ನು ತಗೊಂಡಿದ್ದೀನಿ. 25 ರೂಪಾಯಿ, 100 ರೂಪಾಯಿ, 10 ರೂಪಾಯಿ ನೋಡ್ಬೋದು. ಇನ್ನೊಂದು 100 ರೂಪಾಯಿ ತಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇನ್ನೊಂದು 100 ರೂಪಾಯಿ ತಗೊಂಡಿದ್ದೀನಿ. ನೀವು ಡೇಟ್ ಕೂಡ ಚೆಕ್ ಮಾಡ್ಕೋಬೋದು. ಅಷ್ಟು ನಿಮಗೆ ಡೌಟ್ ಇದ್ದರೆ ವೆರಿಫೈ ಮಾಡ್ಕೋಬೋದು. ಎಲ್ಲ ಕೂಡ ಇಲ್ಲಿ ಸಕ್ಸಸ್ ಅಂತ ಬಂದಿದೆ. ಸಕ್ಸಸ್ ಅಂತ ಬಂದಿದೆ ಅಂತ ಹೇಳಿದ್ರೆ ಪೇಮೆಂಟ್ ವೆರಿಫೈ ಆಗಿದೆ, ಪೇಮೆಂಟ್ ಸೆಂಡ್ ಆಗಿದೆ ಅಂತ. ಈ ರೀತಿ ನಾನು ಇದರಲ್ಲಿ ತುಂಬ ಪೇಮೆಂಟ್ ತಗೊಂಡಿದ್ದೀನಿ. ಹಾಗಾಗಿ ನಿಮ್ಗೆ ಕೂಡ ತಿಳಿಸ್ಕೊಡ್ತಿದ್ದೀನಿ. ಇದು ಪ್ಲೇಸ್ಟೋರ್ ಅಪ್ಲಿಕೇಶನು. ಇದರಲ್ಲಿ ನೀವು 1 ರೂಪಾಯಿನೂ ಹಾಕುವಂತ ಅಗತ್ಯ ಇಲ್ಲ. ಇದು ನಿಮಗೆ ಫ್ರೀ ಅರ್ನಿಂಗ್ ಅಪ್ಲಿಕೇಶನು, ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನು. ಇದರಲ್ಲಿ ನಿಮಗೆ ನೀವು ಯಾವಾಗ ನಿಮಗೆ ಫ್ರೀ ಸಿಗುತ್ತೆ, ಒಂದು ರಾತ್ರಿ ಇರ್ಬೋದು, ಬೆಳಗ್ಗೆ ಯಾವಾಗ ನಿಮಗೆ ಫ್ರೀ ಸಿಗುತ್ತೆ, 5 ನಿಮಿಷ, 10 ನಿಮಿಷ, 15 ನಿಮಿಷ ಅಥವಾ ಅರ್ಧ ಗಂಟೆ ಯೂಸ್ ಮಾಡಿದ್ರೆ ಸಾಕು. ಇದು ನಿಮಗೆ ಡೈಲಿ ಒಂದು ಸಾಕಷ್ಟು ಅಮೌಂಟನ್ನು ಒಂದು ರೀಚಾರ್ಜ್ ಮಾಡೋಕ್ಕೆ ಅಥವಾ ಡೈಲಿ ಖರ್ಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಮೌಂಟನ್ನು ಇದರಲ್ಲಿ ಅರ್ನಿಂಗ್ ಮಾಡ್ಕೋಬೋದು. ಹೌದು, ಕಂಪ್ಲೀಟ್ ಆಗಿದ್ದು ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನು. ಜೊತೆ ನೀವು ರೆಫರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಬಟ್ ನಾನು ಇದರಲ್ಲಿ ಸೆಲ್ಫ್ ಅರ್ನಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗಾದರೆ ಈ ಅಪ್ಲಿಕೇಶನ್ ಯಾವುದು, ಯಾವ ರೀತಿ ನೀವು ಅರ್ನಿಂಗ್ ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಪೇಮೆಂಟ್ ಪ್ರೂಫ್ ಅಂತ ವೆರಿಫೈ ಆಗಿದೆ. ಸೊ ಏನಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ತುಂಬ ಪೇಮೆಂಟ್ನ ತಗೊಂಡಿದ್ದೀನಿ, ಎಲ್ಲವೂ ಕೂಡ ಬ್ಯಾಂಕಿಗೆ ಬಂದಿದೆ. ಹಾಗಾಗಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಹಾಗಾಗಿ ಯಾರೆಲ್ಲ ಪ್ಲೇಸ್ಟೋರ್ ಅಪ್ಲಿಕೇಶನ್ ಮೂಲಕ, ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಮೂಲಕ 1 ರೂಪಾಯಿನೂ ಹಾಕದೇನೆ ಅರ್ನಿಂಗ್ ಮಾಡಬೇಕು, ಜೆನ್ಯೂನ್ ಆಗಿ ಪೇಮೆಂಟ್ ಮಾಡಬೇಕು. ನಾವು ಎಷ್ಟು ಅದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಟೈಮ್, ಅಷ್ಟು ಅದಕ್ಕೆ ತಕ್ಕ ಹಾಗೆ ಅದು ಅರ್ನಿಂಗ್ ಕೊಡಬೇಕು ನಮಗೆ. ಸೊ ಬ್ಯಾಂಕಿಗೆ ಬರಬೇಕು ಡೈರೆಕ್ಟಾಗಿ. ಈ ರೀತಿಯಂಥ ಅಪ್ಲಿಕೇಶನ್ ಹುಡುಕ್ತಿದ್ರೆ ಈ ಅಪ್ಲಿಕೇಶನ್ನ ಪ್ರತಿಯೊಬ್ಬರು ಟ್ರೈ ಮಾಡಿ. ಇದಕ್ಕಿಂತ ಚೆನ್ನಾಗಿರುವಂಥ ಅಪ್ಲಿಕೇಶನ್ ನಿಮಗೆ ಪ್ರೆಸೆಂಟಲ್ಲಿ ಯಾವುದೂ ಇಲ್ಲ. ಈ ಅಪ್ಲಿಕೇಶನ್ ಯಾವುದು, ಯಾವ ರೀತಿ ಅರ್ನಿಂಗ್ ಮಾಡಬೇಕು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲೇದಾಗಿ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಜೆನ್ಯೂನ್ ಆಗಿ ಪೇಮೆಂಟ್ ಮಾಡುವಂಥ 100ಕ್ಕೆ 100 ವರ್ಕ್ ಆಗುವಂಥ ಪ್ಲೇಸ್ಟೋರ್ ಅಪ್ಲಿಕೇಶನ್ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ಹೆಚ್ಚಿನ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡೋದು ನಮಗೆ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರು. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಮಂದಿ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾವ ಅಪ್ಲಿಕೇಶನ್ ಫೇಕು, ಯಾವುದು ರಿಯಲ್ ಅಂತ. ಹಾಗಾಗಿ ನೀವು ಸೆಂಡ್ ಮಾಡಿದರೆ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ, ಅವರು ಕೂಡ ಅರ್ನಿಂಗ್ ಮಾಡೋಕ್ಕಾಗುತ್ತೆ. ಜೊತೆ ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮೊದಲಾಗಿ ಈ ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ ಪೇಮೆಂಟ್ ಪ್ರೂಫನ್ನು. ಇವಾಗ ನೀವು ಅಪ್ಲಿಕೇಶನು ಯಾವ ರೀತಿ ನೀವು ಇದನ್ನು ಡೌನ್ಲೋಡ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಇಲ್ಲಾಂದರೆ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿದಾಗ ಲಿಂಕ್ ಸಿಗುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡಿದ್ರೆ ಸಾಕಾಗಲ್ಲ, ನಾನು ತಿಳಿಸ್ಕೊಡಂಥ ಮೆಥಡ್ ಮೂಲಕ ಅರ್ನಿಂಗ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಇದು ವರ್ಕ್ ಆಗಲ್ಲ. ಅಪ್ಲಿಕೇಶನ್ನ ಹೋಮ್ ಪೇಜ್ ಈ ರೀತಿ ಬರುತ್ತೆ. ಮೊದಲಾಗಿ ಡಿಸ್ಕ್ರಿಪ್ಷನ್ ಅಂತ ಲಿಂಕ್ ಮೂಲಕ ಕ್ಲಿಕ್ ಮಾಡಿದಾಗ ಪ್ಲೇಸ್ಟೋರ್ಗೆ ಹೋಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ಡೌನ್ ಮಾಡಿಕೊಂಡು ಇದರಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ. ನಾನು ನೋಡ್ಬೋದು, ಇವಾಗ ಬ್ಯಾಲೆನ್ಸ್ ನೋಡ್ಬೋದು. ಸ್ಟಿಲ್ ನಾನು ತುಂಬ ಪೇಮೆಂಟ್ ತಗೊಂಡಿದ್ದೀನಿ, ಆದರೂ ಕೂಡ ನೋಡ್ಬೋದು 1951 ಕಾಯಿನ್ಸ್ ಇವಾಗ ಬ್ಯಾಲೆನ್ಸ್ ಇದೆ. ಕಾಯಿನ್ಸ್ ಅಂತೇಳಿದ್ರೆ ಇದು ರೂಪೀಸು ಡೈರೆಕ್ಟ್ ಆಗಿದೆ. ನೀವು UPI ಮೂಲಕ, ಬ್ಯಾಂಕ್ ಮೂಲಕ ವಿಡ್ರಾ ತಗೋಬೋದು. ಅದು ನಿಮಗೆ ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ನಿಮಗೆ ಅಪ್ಲಿಕೇಶನ್ ಹೋಮ್ ಪೇಜ್ ಈ ರೀತಿ ಬರುತ್ತೆ. ಇದರಲ್ಲಿ ತುಂಬ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಹೋಮ್ ಪೇಜಲ್ಲಿ ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಜೊತೆಗೆ ಸೆಲ್ಫ್ ಅರ್ನಿಂಗ್ ಟಾಸ್ಕ್ ಮೂಲಕ ನೀವು ಅರ್ನಿಂಗ್ ಮಾಡ್ಬೋದು. ಜೊತೆಗೆ ರೆಫರ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೋಬೋದು. ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ, ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ನೋಡ್ಬೋದು, ಇಲ್ಲಿ ನಿಮಗೆ ಪ್ಲೇ ಟೈಮ್ ಅಂತಿದೆ. ನೀವು ಇಲ್ಲಿ ಗೇಮನ್ನು ಜಾಸ್ತಿಯಾಗಿ ಆಡ್ತಾಯಿದ್ರೆ ಸೊ ಇಲ್ಲಿ ಗೇಮಿಂಗ್ ಮೂಲಕ ಅರ್ನಿಂಗ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ಪ್ಲೇ ಟೈಮ್ ಅಂತಿದೆ, ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಯಾವುದೂ 1 ರೂಪಾಯಿನೂ ಹಾಕೋಂತ ಅಗತ್ಯ. ಇದರಲ್ಲಿ ಬರುವಂಥ ಎಲ್ಲ ಟಾಸ್ಕ್ ಕೂಡ ಫ್ರೀ ಆಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಅಗ್ರಿ ಆ್ಯಂಡ್ ಕಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು, ನಿಮ್ಗೆ ಇಲ್ಲಿ ಬೇರೆ ಬೇರೆ ಗೇಮ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಆ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಾನು ಈಗ ನೋಡ್ಬೋದು ಒಂದು ಗೇಮ್ಸ್ ಇದೆ, ಬರ್ಡ್ ಸಾಲ್ಟ್ 2 ಅಂತ. ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು, ಇದರಲ್ಲಿ ನಿಮಗೆ ಆ ಅಪ್ಲಿಕೇಶನಲ್ಲಿ, ಆ ಗೇಮಲ್ಲಿ ನೀವು ಪ್ಲೇ ಮಾಡಿ ಎಷ್ಟು ಲೆವೆಲ್ ಕಂಪ್ಲೀಟ್ ಆಗುತ್ತೆ, ಪ್ರತಿಯೊಂದು ಲೆವೆಲಿಗೆ ಎಷ್ಟೆಷ್ಟು ಕಾಯಿನ್ಸ್ ಬರುತ್ತೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆ ರೀತಿ ನೀವು ಗೇಮಲ್ಲಿ ಇಂಟ್ರೆಸ್ಟ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ನಿಮಗೆ ತುಂಬ ಟೈಮ್ ತಗೊಳುತ್ತೆ. ನಿಮಗೆ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಅರ್ನಿಂಗ್ ಮಾಡಬೇಕಂದ್ರೆ ನೀವು ಇಲ್ಲಿ ಗೇಮ್ ಟಾಸ್ಕ್ ಜೊತೆಗೆ ನೀವು ಬೇರೆ ಟಾಸ್ಕ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಪಬ್ ಸ್ಕೇಲ್ ಅಂತ ಇದೆ. ಇಲ್ಲಿ ನೋಡ್ಬೋದು ಪಬ್ ಸ್ಕೇಲ್ ಅಂತ. ಸಿಂಪಲಾಗಿ ಇಲ್ಲಿ ಡೌನ್ಲೋಡ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ನೋಡ್ಬೋದು, ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನೇಮ್ ಬಂದಿದೆ. ರೈಟ್ ಸೈಡಲ್ಲಿ ಅಂದರೆ ಬಾಟಮಲ್ಲಿ ಕಾಯಿನ್ಸ್ ಬಂದಿದೆ. ನೋಡ್ಬೋದು, ಇಲ್ಲಿ ಅಪ್ ಸ್ಟಾಕ್ ಅಂತಿದೆ 13,000 ಕಾಯಿನ್ಸು. ರುಪಿಯೋ ಅಂತಿದೆ 9,800 ಕಾಯಿನ್ಸು. ನಂತರ ನೋಡ್ಬೋದು ಆಕ್ಸಿಸ್ ಬ್ಯಾಂಕಿನವ್ರದ್ದು ಒಂದು ಟಾಸ್ಕ್ ಇದೆ, 13,000 ಕಾಯಿನ್ಸ್. ನಿಮಗೆ ಕೆ ಅಂದರೆ 1000 ಅಂತ ಅರ್ಥ. ನೋಡ್ಬೋದು, ಇಲ್ಲಿ ಇನ್ಸ್ಟಾ EMI ಕಾರ್ಡ್ ಅಂತಿದೆ 6,200 ಕಾಯಿನ್ಸು. ಈ ರೀತಿಯಾಗಿ ಬಂದಿದೆ ಅಂತ ಹೇಳಿದ್ರೆ ಇದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಆ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಿದ್ದೆ ಅಂದರೆ ಅಪ್ಲಿಕೇಶನ್ ಡೌನ್ ಮಾಡಿ ಅಲ್ಲಿ ಲಾಗಿನ್ ಆಗ್ತಿದ್ದೇನೆ. ಇದರಲ್ಲಿರುವಂಥ ಕಾಯಿನ್ಸ್ ನಿಮ್ಗೆ ಡೈರೆಕ್ಟಾಗಿ ನಿಮ್ಮ ವ್ಯಾಲೆಟ್ಗೆ ಹೋಗುತ್ತೆ. ಅದನ್ನು UPI ಮೂಲಕ ವಿಡ್ರಾ ತಗೋಬೋದು. ಸೊ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ
ಈ ನೋಡ್ಬೋದು ಅಪ್ ಸ್ಟಾಕ್ ಅಂತ ಇದೆಯಲ್ವಾ, ಇಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡೋಕೆ ಹೋಗಬೇಡಿ. ಏನಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇದು ಡಿಮ್ಯಾಟ್ ಅಕೌಂಟು. ಇದು ನಿಮಗೆ ಸಿಂಪಲ್ ಯಾವುದಿದೆ ಅದನ್ನು ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ರುಪಿಯೋ ಅಂತಿದೆ. ರುಪಿಯೋ ನೋಡ್ಬೋದು ಇಲ್ಲಿ 9800 ಕಾಯಿನ್ಸ್ ಬರ್ತಿದೆ. ಸಿಂಪಲ್ ಆಗಿ ರುಪಿಯೋ ಮೇಲೆ ಕ್ಲಿಕ್ ಮಾಡ್ತಿದ್ದಾಗನೇ ಇಲ್ಲಿ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ 390 ಕಾಯಿನ್ಸ್ ಬರಬೇಕಂದ್ರೆ ನೀವು ಇಲ್ಲಿ ಏನು ಮಾಡಬೇಕು, ಮೊದಲಾಗಿ ನೋಡ್ಬೋದು ಇಲ್ಲಿ ಕೆಳಗಿರುವಂಥ ಲಿಂಕ್ ಮೂಲಕ ಕ್ಲಿಕ್ ಮಾಡ್ತಿದ್ದೀನಿ. ಪ್ಲೇ ಸ್ಟೋರಿಗೆ ಹೋಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ತೀವಿ. ನೋಡ್ಬೋದು ಸಿಂಪಲ್ ಆಗಿ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತೀವಿ. 390 ಕಾಯಿನ್ಸು ಈ ಅಪ್ಲಿಕೇಶನಲ್ಲಿ ಬರುತ್ತೆ. ಅದೇ ರೀತಿ ನೋಡ್ಬೋದು ನೆಕ್ಸ್ಟು 520 ಕಾಯಿನ್ಸು, 780 ಕಾಯಿನ್ಸು, ಈ ರೀತಿ ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಲೆವೆಲ್ ಕಂಪ್ಲೀಟ್ ಮಾಡ್ತಿದ್ದಾಗೆ ನಿಮಗೆ ಆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ತಿದ್ದೀನಿ ಈ ಅಪ್ಲಿಕೇಶನ್ ನಿಮಗೆ ಅರ್ನಿಂಗ್ ಬರುತ್ತೆ. ಅದು ನೀವು ವಿಡ್ರಾ ತಗೋಬೋದು. ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಯಾವ್ದು ಟಾಸ್ಕ್ ನಿಮ್ಗೆ ಈಸಿ ಅನಿಸುತ್ತೆ ಅದನ್ನು ಮಾತ್ರ ಮಾಡಿ. ಕೆಲವೊಂದು ಡಿಮ್ಯಾಟ್ ಅಪ್ಲಿಕೇಶನ್ ಎಲ್ಲ ಡಿಮ್ಯಾಟ್ ಅಕೌಂಟ್ ಎಲ್ಲ ಇದೆ, ತುಂಬ ಟೈಮ್ ತಗೊಳುತ್ತೆ. ಅದು ಮಾಡ್ಕೋಗ್ಬಿಡಿ. ಸಿಂಪಲ್ ಯಾವುದೆಲ್ಲ ಇದೆ ಅದನ್ನು ಮಾತ್ರ ಇಲ್ಲಿ ಇನ್ಸ್ಟಾಲ್ ಮಾಡಿ. ಜೊತೆಗೆ ಇದರಲ್ಲಿ ನೀವು ಯಾವುದೊಂದು ಟಾಸ್ಕನ್ನು ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಅದು ಪ್ಲೇಸ್ಟೋರಿಗೆ ಹೋದರೆ ಮಾತ್ರ ಯೂಸ್ ಮಾಡಿ. ಬೇರೆ ವೆಬ್ಸೈಟಿಗೆ ಹೋದರೆ ಅಥವಾ APK ಡೌನ್ಲೋಡ್ ಮಾಡೋಕೆ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಸಿಂಪಲ್ ಆಗಿ ನೋಡ್ಬೋದು, ಉದಾಹರಣೆಗೆ ಈ ರೀತಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇದು ಡೈರೆಕ್ಟಾಗಿ ನೋಡ್ಬೋದು ಕೆಳಗೆ ಗೆಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗಬೇಕು. ನೋಡ್ಬೋದು ಈ ರೀತಿಯಾಗಿ ಇದು ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಬಿಟ್ಟು ಬೇರೆ ಯಾವುದೇ ವೆಬ್ಸೈಟಿಗೆ ಹೋದರೂ ಅದನ್ನು ಯೂಸ್ ಮಾಡೋಕೆ ಹೋಗಬೇಡಿ. ಸೊ ಕೇವಲ ಪ್ಲೇಸ್ಟೋರಿಗೆ ಹೋಗುವಂಥ ಅಪ್ಲಿಕೇಶನ್ ಮಾತ್ರ ಯೂಸ್ ಮಾಡಿ. ಸೊ ಇದರಿಂದ ನೀವು ಸೇಫ್ ಆಗಿರುತ್ತೆ, ಜೊತೆಗೆ ನೀವು ಅರ್ನಿಂಗ್ ಕೂಡ ಚೆನ್ನಾಗಿ ಮಾಡ್ಬೋದು. ಜೊತೆಗೆ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಕೈಸ್ ನೋಡ್ಬೋದು ಈ ರೀತಿಯಾಗಿ ನೀವು ಟಾಸ್ಕ್ ಕಂಪ್ಲೀಟ್ ಮಾಡ್ತಿದ್ದೀನಿ. ಅಮೌಂಟ್ ಅಂತೂ 5 ರಿಂದ 10 ನಿಮಿಷದ ಒಳಗೆ ಕ್ರೆಡಿಟ್ ಆಗುತ್ತೆ. ಅದನ್ನು ನೀವು ವಿಡ್ರಾ ತಗೋಬೋದು ಡೈರೆಕ್ಟಾಗಿ ವ್ಯಾಲೆಟಲ್ಲಿ. ಅದೇ ರೀತಿ ನೋಡ್ಬೋದು ನಿಮಗೆ ಬೇರೆ ಆಫರ್ ಕೊಟ್ಟಿದ್ದಾರೆ. ಟಾಪ್ ಆಫರ್ ಇರ್ಬೋದು. ನಿಮಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಅವರ ಯೂಟ್ಯೂಬ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟು ಅದಕ್ಕೆ ನೀವು ಜಾಯ್ನ್ ಆಗ್ತಿದ್ದಾಗ ನಿಮಗೆ 10 ಕಾಯಿನ್ಸ್ 20 ಕಾಯಿನ್ಸ್ ಫ್ರೀ ಸಿಗುತ್ತೆ. ನಂತರ ಸರ್ವೆ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಸರ್ವೆ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೀವು ಸರ್ವೆ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಇಲ್ಲಿ ಬೇರೆ ಟಾಸ್ಕನ್ನು ಸರ್ವೆನ ಕಂಪ್ಲೀಟ್ ಮಾಡಿದಾಗ ಎಷ್ಟು ಕಾಯಿನ್ಸ್ ಬರುತ್ತೆ ನೀವು ಚೆಕ್ ಮಾಡ್ಬೋದು. ಸರ್ವೆ ಕಂಪ್ಲೀಟ್ ಮಾಡಿ ಕೂಡ ನೀವು ಇಲ್ಲಿ ಅರ್ನಿಂಗ್ ಮಾಡ್ಕೋಬೋದು. ಅದಾದ ನಂತರ ನೋಡ್ಬೋದು ಇಲ್ಲಿ ಕೆಳಗಡೆ ರೆಫರ್ ಆ್ಯಂಡ್ ಅರ್ನ್ ಅಂತಿದೆ. ಇದರಲ್ಲಿ ನೀವು ಸಿಂಪಲಾಗಿ ನಿಮ್ಮ ಫ್ರೆಂಡ್ಸಿಗೆ ರೆಫರ್ ಮಾಡಿದರೆ, ರೆಫರ್ ಅಂತ ಹೇಳಿದ್ರೆ ನಿಮ್ಮ ಲಿಂಕನ್ನು ಕೆಳಗಿರುವಂಥ ಇಲ್ಲಿ ಕಾಪಿ ಅಂತಿದೆ ನೋಡ್ಬೋದು, ಕಾಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಿಂಕನ್ನು ಫ್ರೆಂಡ್ಸಿಗೆ ಶೇರ್ ಮಾಡಿ. ಅವರು ಲಾಗಿನ್ ಮಾಡಿ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದರೆ ನಿಮಗೆ 500 ಕಾಯಿನ್ಸ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ 400 ಕಾಯಿನ್ಸ್ ಬರುತ್ತೆ. ಈ ರೀತಿ ನೀವು ರೆಫರ್ ಮಾಡಿ ಕೂಡ ನಿಮಗೆ ತುಂಬ ಅರ್ನಿಂಗ್ ಮಾಡ್ಕೋಬೋದು. ಇನ್ನು ವಿಡ್ರಾ ಬಗ್ಗೆ ಹೇಳಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಅಥವಾ ಬಾಟಮಲ್ಲಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೂಗಲ್ ಪೇ, ಅಮೆಜಾನ್ ಅಂತಿದೆ. ಇಲ್ಲಿ UPI ಐಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಐಡಿ ಸೆಲೆಕ್ಟ್ ಮಾಡಿ ನೋಡ್ಬೋದು 1000 ಕಾಯಿನ್ ಆಗ್ತಿದೆ. ನಿಮಗೆ 10 ರೂಪಾಯಿ ಬರುತ್ತೆ. ನಾನು ಈಗಾಗಲೇ ತುಂಬ ವಿಡ್ರಾ ಮಾಡಿದ್ದೀನಿ, ನಾನು ಲೈವ್ ಆಗಿ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ತೀನಿ. ನನ್ನ UPI ಐಡಿ ಆಲ್ರೆಡಿ ಇಲ್ಲಿ ಎಂಟರ್ ಆಗಿದೆ. ಸೊ ಇಲ್ಲಿ ಸಿಂಪಲ್ ಆಗಿ ರಿಡೀಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇವಾಗ ಇಲ್ಲಿ ರಿಡೀಮ್ ಪೆಂಡಿಂಗ್ ಅಂತಿದೆ. ಇದು ನಿಮಗೆ ಕೇವಲ ಅರ್ಧ ಗಂಟೆ, ಜಾಸ್ತಿ ಅಂದರೆ ಅರ್ಧ ಗಂಟೆ 1 ಗಂಟೆ ಒಳಗೆ ಪೇಮೆಂಟ್ ಬರುತ್ತೆ. ಸೊ ನೋಡ್ಬೋದು ಎಷ್ಟೊಂದು ಪೇಮೆಂಟ್ ನಂದು ಇಲ್ಲಿ ಸಕ್ಸಸ್ ಅಂತಾಗಿದೆ ಅಂತ. ಕೈಸ್ ಈ ಅಪ್ಲಿಕೇಶನ್ ಜೆನ್ಯೂನ್ ಆಗಿ ಪೇಮೆಂಟ್ ಮಾಡ್ತಿದೆ, ಹಾಗಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೈಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಪ್ಲಿಕೇಶನ್ ಯೂಸ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್ ಮಾಡಿ. ಇದಕ್ಕೆ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.